3 ಜನ ಸಪಾಟ್ ಕೊಟ್ಟಿ ನನ್ ಗಂಡ ಮಾಡ್ಸಿದ್ರು ಗೆದ್ದೆ. ನಾನ್ ಯಾರೇನು ಅತ್ತೆ ಮಾವ ಇರ್ಬ್ಯಾಡ್ದು, ಅವ್ರ ಬರೋದಿ ತಗೋಗ್ಬೇಕು. ಇಷ್ಟು ಕಾಳು ನಮ್ದೆ, ಅವರೆಕಾಳು, ಹುಳ್ಳಿಕಾಳು, ತೊಗರಿಕಾಳು, ಮೆಣಸಿನ್ಕಾಯಿ ಕುಟ್ತಾವ್ರೆ. ಫ್ಯಾಮಿಲಿ ಎಲ್ಲರೂ ಇವತ್ತು ಸೇರಿದೀವಿ. ನಂಗೂ ಅಂತವ್ರಿವಾ ನಾನ್ ಕೊಡಿನಿ. ನಂಗ್ ರಂಗೋಲಿ ಬಿಡ್ಸೋದು ಫೋಟೋ ವಿಡಿಯೋನೇ ಇಡ್ತಾ ಇರ್ಲಿಲ್ಲ ಅವಾಗಿಂದಾನೇ ನಾನ್ ಕಲ್ತಿದ್ದೀನಿ ಬಿಡ್ಸೋದಿಕ್ಕೆ. ಹಾಕ್ಲಿಲ್ಲ ಅಂದ್ರೆ ಪುಡಿ ಚೆನ್ನಾಗಲ್ಲ. ನಾನು ಏನ್ ಹೇಳ್ಕೊಟ್ರದ್ ನಿನ್ಗೆ? ನಾನು ಏನೇ ಕಲ್ತಿದ್ರು ಅದೆಲ್ಲ ನಮ್ಮ ಹೂವಿನಿಂದ. ಏನಂತಾರ ಮಾದ? ಕುಂಬಾರಂಚು. ಚೆನ್ನಾಗ್ ಉರಿಬೇಕು, ಘಾಟ್ ಬರಂಗೆ, ಸುಮ್ನೆ ಉರಿಬಾರ್ದು. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಎಜಿರಾದ ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್. ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ ಇವಾಗ ಗುಡ್ ಈವ್ನಿಂಗ್ ಎಲ್ರಿಗೂ, ಶುಭ ಸಂಜೆ. ನೋಡಿ ನಮ್ಮ ಟೆರೆಸ್ ಮೇಲೆ ಯಾವ ರೇಂಜಿಗೆ ಕಾಳೆಲ್ಲ ಉಣ್ಬೇಕಿದ್ದಾರೆ ಅಂತ. ನಮ್ದೇ ಎಲ್ಲ ಕಾಳು. ಏನ್ ಹೇಳು? ಇಷ್ಟು ಕಾಳು ನಮ್ದೆ, ಅವರೆಕಾಳು, ಹುಳ್ಳಿಕಾಳು, ತೊಗರಿಕಾಳು, ಇಷ್ಟು ನಾವು ಬೆಂಗಳೂರಿಗೆ ತಗೊಂಡ್ ಹೋಗ್ತೀವಿ. ಅಷ್ಟೆಲ್ಲ ಬೇಡ, ಅಷ್ಟೆಲ್ಲ ತಿನ್ನಲ್ಲ. ನಮ್ಮವ್ವ ನೋಡ್ರಿ ಇಷ್ಟು ಬೆಳ್ದ್ಬಿಟ್ಟು ಒಣಗಕ್ಕವ್ರೆ. ಏನವ್ವ ಆಯ್ ಮಾಡು. ಹಳ್ಳಿ ಜನ ತೊಗರಿಕಾಳು, ಹುಳ್ಳಿಕಾಳು, ಅವರೆಕಾಳು ಎಲ್ಲ ಬೆಳ್ದಿ ಎಲ್ಲ ಟೆರೆಸ್ ಮೇಲೆ ಎಲ್ಲ ಒಣಗಾಕಿದೀನಿ. ಚೆನ್ನಾಗಿ ಒಣಕೊಂಡ್ಮೇಲೆ ನಿಮ್ಗೂ ಕೊಡ್ತೀವಿ, ಬನ್ನಿ. ಅಮ್ಮನೂ ಅಜ್ಜಿನೂ ಕಾಳು ಸೋಸ್ತಾ ಇದ್ರು ಅಂದ್ಬಿಟ್ಟು ನಾನು ಅವರಿಗೋಸ್ಕರ ಟೀ ಮಾಡ್ಕೊಂಡು ಹೋಗೋದಕ್ಕೆ ಅಂತ ಬಂದೆ. ಸೊ ಟೀ ಮಾಡ್ಕೊಂಡೋಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ಈ ಸನ್ಸೆಟ್ನ ಈ ಥರ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ತಿರೋದು ಫುಲ್ ಹ್ಯಾಪಿ. ಗಾಡಿ ಸೇಫ್ಟಿ ಇರಲಿ ಅಂತ ಮನೆ ಒಳಗೇನೆ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ. ಮನೆ ಪಕ್ಕದ ಅಜ್ಜಿಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಆಪರೇಷನ್ ಆಗಿತ್ತು. ಸೊ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಬರೋದಿಕ್ಕೆ ಅಂತ ಹೋಗಿದ್ವಿ. ಅಜ್ಜಿ ಎಲ್ಲಾರು ಮಾತಾಡ್ಸಿದ್ವಿ ನಾವು ಅವ್ರನ್ನ. ಅರ್ಸವೇ ಇತ್ತಲ್ವಾ, ದೇವ್ರನ್ನ ಮೆರವಣಿಗೆ ಮಾಡಿ ದೇವಸ್ಥಾನದಲ್ಲಿ ಕೂರಿಸ್ತಾ ಇದ್ದಾರೆ. ಇವಾಗ ಈ ಬೆಕ್ ಜೊತೆ ಆಟಾಡ್ತಾ ಅದು 3 ಸತಿ ನನ್ಗೆ ಗೀಚಿರೋದೇ ಗೊತ್ತಾಗಿಲ್ಲ, ಅಷ್ಟು ಗಾಯನೇ ಆಗ್ಬಿಟ್ಟಿದೆ ನನ್ ಕೈಗೆ. ನಮ್ಮವ್ವ ಬೆಳಗ್ಗೆನೆ ಎದ್ದು ಬಾಗ್ಲಿಗೆ ನೀರ್ ಹಾಕಿ ರಂಗೋಲಿ ಬಿಡ್ಸಕ್ಕೆ ರೆಡಿ ಆಗಿದ್ರು. ಸೊ ಅಷ್ಟೊತ್ತಿಗೆ ನಮ್ಮ ಊರಿಂದ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕನ ಮಗಳು ಬಂದ್ರು. ಇವತ್ತು ಊರಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ಸಾಂಬಾರ್ ಪುಡಿ ಮಾಡಿಸ್ಕೊಳಕ್ಕೆ ಬಂದಿರೋದು. ನಮ್ಮ ಅಜ್ಜಿ ಹತ್ರ ನಮ್ಮ ಅವ್ವ ಮಾಡ್ಕೊಂಡ್ ಕೊಡ್ತಾರೆ. ಹೆಂಗ್ ಮಾಡ್ತಾರೆ ಏನೋ ಅಂತ ಫುಲ್ ವಿಡಿಯೋ ನೋಡಿ ಬನ್ನಿ, ಹೆಂಗ್ ಮಾಡ್ತಾರೆ ಅಂತ ನೋಡೋಣ. ಅವ್ವ ಏನ್ ಮಾಡ್ತಾ ಇರೋದು? ದನ್ನೆ ಉರಿತೀವಿ ನಾವ, ಕಾಳು ಉರಿತೀವಿ, ಎಲ್ಲ ದನ್ನೆ ಉರಿತೀವಿ. ನಮ್ ಕಡೆ ಹೆಂಗೆ ಅಂತಂದ್ರೆ ವರ್ಷಕ್ಕೆ ಒಂದ್ಸತಿ ಸಾಂಬಾರ್ ಪುಡಿ ಮಾಡೋದು. ಸೊ ಎಲ್ಲಾ ಕಾಳುಗಳು, ಧನ್ಯ ಅದೆಲ್ಲ ಹುರ್ದು ಅದೆಲ್ಲ ಮಾಡ್ತಾರೆ. ಸೊ ಒಂದ್ ವರ್ಷಕ್ಕೆ ಒಂದ್ಸರಿ ಊರಿಗೆ ಬರೋದು, ನಮ್ಮ ಅಜ್ಜಿ ಕೈಲಿ ಸಾಂಬಾರ್ ಪುಡಿ ಮಾಡಿಸ್ಕೊಳ್ಳೋದು, ಒಂದೊಂದ್ ಬಾಕ್ಸ್ ಎತ್ಕೊಂಡ್ ಹೋಗೋದು. 1 ವರ್ಷ ಫುಲ್ ಆಗುತ್ತೆ ಅದು. 1 ವರ್ಷ ಆದ್ಮೇಲೆ ಮತ್ತೆ ಬರೋದು ಮಾಡಿಸ್ಕೊಳಕ್ಕೆ. ಸೊ ಅದ್ ಪ್ರೊಸೀಜರ್ ಏನು ಹೇಗೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಿ, ಓಕೆನಾ? ಅವ ಮೊದ್ಲು ಏನ್ ಕಾಳು ಉರಿಬೇಕು? ಕಡ್ಲೆಬೇಳೆ ಉರಿತಾ ಇರೋದು. ನೆಕ್ಸ್ಟ್ ಕಡಲೆಬೇಳೆ, ತೊಗರಿಬೇಳೆ, ಉದ್ದಿನ ಕಾಳು, ಹೆಸರು ಕಾಳು ಎಲ್ಲ ಉರಿಬೇಕು. ಚಕ್ಕೆ, ಲವಂಗ ಎಲ್ಲ ಹಾಕ್ಬೇಕು, ಮೆಣಸಿನ್ಕಾಯಿ ಹಾಕ್ಬೇಕು. ತೊಗರಿಬೇಳೆ, ಕಡಲೆಬೇಳೆ ಎಲ್ಲ ಪುಡಿ ಚೆನ್ನಾಗಿ ನೋಡಿ. ಇವಾಗ ಕಡಲೆ ಹಾಕಿದ್ದಾರೆ ಉರಿಯೋದಿಕ್ಕೆ ಅಂತ. ಉದ್ದಿನ ಬೇಳೆ ಹಾಕಿ ಉರಿತಾವ್ರೆ. ಉದ್ದಿನ ಬೇಳೆ ಬಿಸ್ಲು ಅಂತ ಕೊಡೆ ತಗೋಬರ್ತಾವಳ ನೋಡಿ. ತಗೊಂಬ ಇಲ್ಲಿ. ನಮ್ಮ ಅವ್ವಂಗೆ ಸಾಕಾಯ್ತು ಅಂತ ನಮ್ಮ ದೊಡ್ಡಮ್ಮ ಉರಿತಾವ್ರ. ಇವಾಗ ಅವರು ಹೆಂಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವಳು ಯಾರು ಅಂತಂದ್ರೆ ನಮ್ಮ ಅಕ್ಕನ ಮಗಳು. ಯಾರೇನು? ಅಲ್ಲ ಕಣೆ, ನಾನ್ ಯಾರೇನು? ಅಲ್ಲ, ನಾನು ಏನ್ ಹೇಳ್ಕೊಟ್ರದ್ ನಿನ್ಗೆ? ಅದೇ ಹೇಳ, ನಾನ್ ಯಾರು? ವೆರಿ ಗುಡ್. ದೊಡ್ಡಮ್ಮ, ನಿಂಗೂ ಗೊತ್ತಾ ಸಾಂಬಾರ್ ಪುಡಿ ಮಾಡಕ್ಕೆ? ನಾನೇ ಮಾಡ್ಕೊತೀನಿ. ಹೌದಾ? ನೀವ್ ಮಾಡ್ತಾ ಇದ್ಯಾ? ಚಕ್ಕೆ ಎಲ್ಲ ಪುಡಿ ಮಾಡ್ತೀನಿ. ಚಕ್ಕೆ ಎಲ್ಲ ಪುಡಿ ಮಾಡಿ ಅದ್ರೊಳಗೆ ಹಾಕಕ್ಕೆ, ಗಮ್ ಅನ್ನಕ್ಕೆ ಪುಡಿ ಎಲ್ಲ ಹಾಕ್ಬೇಕಲ್ಲ. ಹಾಕ್ಲಿಲ್ಲ ಅಂದ್ರೆ ಪುಡಿ ಚೆನ್ನಾಗಲ್ಲ. ನಾವೇನ್ ಮಾಡ್ತಾ ಇದೀವಿ ಇವತ್ತು ಹೇಳು? ನಮ್ಮ ಫ್ಯಾಮಿಲಿ ಎಲ್ಲರೂ ಇವತ್ತು ಸೇರಿದೀವಿ. ನೋಡಿ, ನಮ್ಮ ಅಣ್ಣನೂ ಬಂದ್ರು.
ಬಿಸಿಲು ತುಂಬಾ, ಅದಕ್ಕೆ ನೋಡಿ ಕೊಡೆ ಹಿಡ್ಕೊಂಡು ಕುತ್ಕೊಂಡಿದೀವಿ. ಗ್ಯಾಸ್ ಅಲ್ಲಾದ್ರೆ ಫ್ಲೇಮ್ ನ ಕಮ್ಮಿ ಜಾಸ್ತಿ ಮಾಡ್ಬೋದು, ಅದೇ ಒಲೆಲಾದ್ರೆ ನೋಡಿ ಉರಿ ಜಾಸ್ತಿ ಆದ್ರೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಮ್ಮಿ ಮಾಡೋದು. ಕಾಸಿದ್ದು ಕಾಸು ಕೊಡು ದುಡ್ಡು ಕೊಡ್ತೀನಿ ಚಿಂದವು ಇನ್ನೊಂದು ಕೊಡ್ತೀನಿ ಎಂದು ಸಾಕು ಅಂತ ಒಂದ್ ತಗೊಂಡೆ 1,000 ರೂಪಾಯಿ ಕೊಟ್ಟಿ. ಕಾಲೆಲ್ಲ ಹಾಕಿರೋ ಚೈನ್ ಕೊಡು ಅಂದ್ರೆ ಚೈನ್ ಕೊಡು ಇನ್ನೊಂದು ಕೊಡ್ತೀನಿ ಅಂದ್ರು. ಕೊಡಲ್ಲ ಚೈನ್ ಕೊಡಲ್ಲ, ಇನ್ನೊಂದು ಬೇಡ ಸಾಕಿದೊಂದೇ ಅಂತ ಆಚಾರ ತೋರಿಸ್ತಿ. ಆಚಾರಗೂ ಹೋಗಿ ಅಲ್ಲೇ ಮೊದ್ಲು ತೋರಿಸ್ಬಿಟ್ಟು ಆಮೇಲೆ ತಗೊಂಬೇಕು ತಾನೇ ದುಡ್ಡು ಕೊಟ್ಟು. ತೋರಿಸ್ದೆ ತೋರಿಸ್ಬಿಟ್ಟು ಚಿನ್ನದೇ ಅಂದ್ರು. ಚಿನ್ನದೇ ಎಲ್ಲ ಬಿಡು ಒಂದ್ ಸಾವಿರ ಹಂಗ ಚಿನ್ನದ ಅಂಗಡಿಗೆ ಹೋಗಿದ್ರೆ ಚಿನ್ನದ್ ಕೊಡ್ತಿರ್ಲಿಲ್ವಾ ದೊಡ್ಡಮ್ಮ? ಆಮೇಲೆ ಇಲ್ಲಿ ಏನೋ ಅಂದಾರಲ್ಲ ಅಂತಾನ. ಆಮೇಲೆ ಬಟ್ಟೆಗಳ ಅಮ್ಮ ನಂಗೂ ಅಂತವ್ರಿವ ನಾನ್ ಕಾಸು ಕೊಡಿನಿ ಇನ್ನೊಂತವ್ರಿ ಕರ್ಕೊಂಬಿಡಗೋ ಅಂತವ್ರ ಕಣಕ ಅಂತ ಅಂದೆ. ಆಮೇಲೆ ಕೊಟ್ಬಿಟ್ಟು ಕಾಸ ಮತ್ತಿನ ಮನೆಗೆ ಹೋಗಿ ಇನ್ನೊಂದ್ಸಲ ತೋರ್ಸನಂತ ತೋರಿಸ್ತೀನಿ. ಅಂದ್ರೆ ಅವರು ಚಿನ್ನದ ಕಾಸು ಬರುತ್ತಲ್ಲ ಅದನ್ನ ತೋರ್ಸ್ಬಿಟ್ಟು ಇದೆಲ್ಲ ಚಿನ್ನದ್ದು, ಇದು ಒಂದು ಅಂಗಡಿಗೆ ಹೋಗಿ ತಗೊಂಡ್ರೆ 5,000 6,000 ನಾನು 1,000 ರೂಪಾಯಿ ಕೊಡ್ತೀನಿ ತಗೋ ಅಂತ ಹೇಳಿದ್ರು. ಅವರು 1,000 ರೂಪಾಯಿ ಕೊಟ್ಟು ನಮ್ ದೊಡ್ಡಮ್ಮ ತಗೊಂಡ್ರು. ಅಲ್ಲಿನೇ ಅವಾಗ ತೋರ್ಸಿದ್ಕೆ ಚಿನ್ನದ್ದೇ ಅಂತ ಹೇಳಿದ್ರು. ಮತ್ತೆ ಆಮೇಲೆ ಮನೆಗ್ ಬಂದು ತೋರ್ಸಿದ್ರೆ ಅದು ಚಿನ್ನದಲ್ಲ ಅಂತಂದ್ರು. ಅವ್ರು ಇನ್ನೊಂದು ಕೊಡ್ತೀನಿ ಚೈನ್ ಬಿಚ್ಕೊಂಡ್ ಕೊಡು ಅಂದ್ರಂತೆ. ಬೇಡ ಸಾಕು ಅಂತ 1,000 ಕಳ್ಕೊಂಡಿದ್ದಾಯ್ತು. ಹಿಂಗೆ ಮೋಸ ಮಾಡೋರು ಎಲ್ಲಾ ಕಡೆ ಇರ್ತಾರೆ, ಹುಷಾರಾಗಿರಿ. ನೋಡಿ ಮೋಸ ಹೋಗಿರೋರು ನಮ್ ದೊಡ್ಡಮ್ಮ ಬುದ್ಧಿ ಹೇಳ್ತಾವ್ರೆ. ನಂಗೆ ಫೇವ್ರೆಟ್ ಕಾಳಿದೆ ಹೆಸರು ಕಾಳು. ನಾನು ಇದ್ ಮಾಡುವಾಗೆಲ್ಲ ಹೆಸರು ಕಾಳು ತಿನ್ನಕ್ಕೆ ಕುತ್ಕೊಳ್ಳೋದು ಯಾವಾಗ್ಲೂ ನಾನು. ಇವಾಗ್ಲೂ ಅದಕ್ಕೆ ಕುತ್ಕೊಂಡಿದ್ದೆ. ಒಂದ್ ಬಟ್ಲಿಗೆ ಕೊಡು ಹೆಸರು ಕಾಳು. ಹೆಣ್ ಕೇಳಕ್ ಹೋದಾಗ ಏನ್ ಹೇಳ್ತಾರೆ? ತೆಂಗಿನ ತೋಟವಾ ಅಡಿಕೆ ತೋಟವಾ ಆಮೇಲೆ ಅತ್ತೆ ಮಾವ ಇರ್ಬಾರ್ದು, ಅವ್ರು ಬರೋದಕ್ಕೆ ಸತ್ತೋಗ್ಬೇಕು, ಗಂಡ ಹೆಂಡ್ರಿ ಇಬ್ರೇ ಇರ್ಬೇಕು ಅಂತ ಸಾಕಿ ಬೆಳೆಸ್ತವ್ರಿ. ಬರೋದಕ್ಕೆ ಅವ್ರ ಅತ್ತೆ ಮಾವ ಅವರು ಸತ್ತೋಗ್ಬೇಕು ಇರ್ಬೇಕಾ? ಯಪ್ಪ ಹಂಗೆ ಹೇಳ್ತಾರೆ. ಇವಾಗ ಇದು ಜಾಸ್ತಿ ಹೊತ್ತಿಲ್ಲ, ಸ್ವಲ್ಪ ಹೊತ್ತಷ್ಟೇ. ಮೆಂತ್ಯ ಉರಿತಾವ್ರ ಇವಾಗ. ದೊಡ್ಡ ಮಗ್ಳು ಉರಿತಾ ಇರೋದು, ಚಿಕ್ಕ ಮಕ್ಳು ಕುತ್ಕೊಂಡ್ ಫೋನ್ ಮಾಡ್ತಾ ಇರೋದು. 1.5 kg ಕಡ್ಲೆ 2 kg ಕಡ್ಲೆ. ನಮ್ಮ ಅವ್ಳಿಗೆ ಯಾರ್ ಕೆಲ್ಸ ಮಾಡಿದ್ರು ಇಷ್ಟ ಆಗಲ್ಲ ಅವಳಿಗೆ. ಅವಳೇ ಎಲ್ಲ ಮಾಡ್ಬೇಕು, ಅವಾಗ್ಲೇ ಅವಳು ಖುಷಿ. ಅದಕ್ಕೆ ನೋಡಿ ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ಮಾಡ ಹಂಗ್ ಮಾಡ ಅಂತ ಹೇಳ್ತಾನೆ. ಅವ ಏನದು ಸಾಸಿವೆ ಮೆಂತ್ಯ ಅಲ್ವಾ? ಯಾವ್ದು? ಜೀರಿಗೆ. ಜೀರಿಗೆ. ಆಯ್ತಾಯ್ತು, ನಂಗೆ ಕನ್ಫ್ಯೂಸ್ ಆಯ್ತು. ಬಿಸಿ ಮಾಡಿ ಹಾಕ್ಬೇಕು ದಂಧೆನ. ಜಾಸ್ತಿ ಬಿಸಿ ಮಾಡ್ಬಾರ್ದು, ಮಾಡ್ಬಾರ್ದು, ಬರೀ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ಬೇಕು. ನಮ್ ಪಕ್ಕದ ಮನೆಗೆ ಪೇಂಟ್ ಹೊಡ್ಸವ್ರೆ. 10 years ಆಗಿತ್ತು ಅವ್ರ ಮನೆ ಕಟ್ಸಿ, ಅದಕ್ಕೆ ಇವಾಗ ಪೇಂಟ್ ಮಾಡ್ಸವ್ರೆ. ನೋಡಿ ಒಳ್ಕಲ್ಲು ನೋಡಿ. ಇವ್ರೆ ಅವ್ರ ಅಜ್ಜಿ ತಾತ. ನಾನ್ ಚಿಕ್ಕ ವಯಸ್ಸು ಚಿಕ್ಕ ಹುಡುಗಿರುವಾಗ ನೋಡಿದ್ದು. ಅಮ್ಮ ನೀನ್ ಅವ್ರನ್ನೆಲ್ಲ ನೋಡಿದ್ಯಾ ತಾನೆ? ನಾನ್ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಅಂದ್ರೆ ಅಷ್ಟೊಂದ್ ಜಾಸ್ತಿ ವರ್ಷ ಇರ್ಲಿಲ್ವಲ್ಲ ಆಂಟಿ. ಈ ಆಂಟಿ ಅವ್ರದ್ದು ಹಳೆ ಮನೆ ಅದು ಮೊದ್ಲು ನಾವ್ ಚಿಕ್ಕ ವಯಸ್ಸಲ್ಲೆಲ್ಲ ಯಾವಾಗ್ಲೂ ಅವ್ರ ಮನೇಲೆ ಇರ್ತಾ ಇದ್ವಿ ಆಟ ಆಡ್ಕೊಂಡು. ರೊಟ್ಟಿನೇ ಫೇಮಸ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈ ತರ ಇರುತ್ತೆ. ತಗೋ ಇಷ್ಟೊಂದು ಕೊಟ್ಟೈತೆ ನಿಂಗೆ. ನಂಗೆ ಎಣ್ಣೆ ಹಾಕ್ಬಿಟ್ಟು ಇವಾಗ ಮೆಣಸಿನ್ಕಾಯಿ ಉರಿತಾವ್ರೆ. ಚೆನ್ನಾಗಿ ಉರಿಬೇಕು, ಘಾಟ್ ಬರಂಗೆ. ಸುಮ್ನೆ ಉರಿಬಾರ್ದು, ಘಾಟ್ ಹಾಕ್ಬೇಕು. ಮೆಣಸಿನ್ಕಾಯಿ ಸಪರೇಟ್ ಉರಿದು ಹಾಕ್ಬೇಕಲ್ವಾ ಅವ? ಇದ್ ನೋಡಿ, ಧನ್ಯ ಮತ್ತೆ ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ ಎಲ್ಲ ಇದು ಇವಾಗೆಲ್ಲ ಮುಗೀತು. ಇನ್ನೇನು ಅರ್ಶಿನ, ಒಂದು ಗುಂಡೂರು ಮೆಣಸಿನ್ಕಾಯಿನ ಇವಾಗ ಅಕ್ಕಿ ಹಾಕ್ತಾ ಇರೋದು. ನೋಡಮ್ಮ ಹಿಂಗ್ ಉರಿಬೇಕು, ದುಂಡಿಗೆ ಉರಿಬೇಕು. ಹಿಂಗೆ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಸ್ವಲ್ಪ ತಣ್ಣಗಾಕಿ ಒಂದು ಬ್ಯಾಗ್ ಹಾಕ್ಬಿಟ್ಟು ಚೆನ್ನಾಗಿ ಹೊಡಿಬೇಕು. ಅದು ಸ್ವಲ್ಪ ಪುಡಿ ಆಗುತ್ತೆ, ಆಮೇಲೆ ತಗೊಂಡೋಗ್ಬೇಕು ಮಿಕ್ಸ್ ಮಾಡಿ. ಲಾಸ್ಟಲ್ಲಿ ಅಕ್ಕಿ ಹುರಿದು ಹಾಕ್ಲೇಬೇಕು. ಇವಾಗ ನೀರ್ ಹಾಕ್ಬಿಟ್ಟು ಒಲೆ ಆರಿಸ್ತಾ ಇದೀವಿ. ಆಂಟಿ ಅಡಿ ಮರಿ ಎತ್ಕೊಂಡಿದೀವಿ, ಬೈಬೇಡ್ರಿ. ಹೆಂಗೋಗಿದೆ ಒಳಗೆ?
ನನಗೆ ಊರಿಗೆ ಬಂದರೆ ಒಂದು ಫೇವ್ರೆಟ್ ಕೆಲಸ ಅಂದರೆ ಈ ಥರ ಆಡಿನ ಮರಿನ ಎತ್ತಿ ಆಟ ಆಡ್ಸೋದು. ನನಗಂತೂ ಚಿಕ್ಕ ವಯಸ್ಸಿಂದ ಇದೊಂದು ಹ್ಯಾಪಿನೆಸ್ಸು. ನಮ್ಮ ಮನೇಲೂ ಮುಂಚೆಲ್ಲ ಆಡು ಎಲ್ಲ ಕುರಿ ಎಲ್ಲ ಇರ್ತಾಯಿತ್ತು. ಸೊ ಆಡಿನ ಮರಿ ಇದ್ದಾಗಂತೂ ಅದನ್ನ ತಪ್ಕೊಂಡು ಮುದ್ದಾಡಿಕೊಂಡು ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಿದ್ದು. ಅದಕ್ಕೆ ಇವಾಗಲೂ ನಮ್ಮ ಮನೇಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಕದ ಮನೇಲಿ ಅದು ಸ್ವಲ್ಪ ದೊಡ್ಡದ ಮನೇಲಿ ಎಲ್ಲಿದ್ರೂ ಹೋಗಿ ನೋಡ್ಕೊಂಡು ಮುದ್ದಾಡ್ಕೊಂಡು ಬರ್ತೀನಿ. ಮೆಣಸಿನ್ಕಾಯಿ ಕುಟ್ತಾವ್ರೆ. ಮೆಣಸಿನ್ಕಾಯಿ ಗಾಡಿ ಐತೆ ಕಣ್ಗಾರ್ದ ಬೀಜ ಕಣ್ಣಲ್ಲಿ ಕೊಂಚ ಹಾಸ್ಕೋ. ಇವಾಗ ಇದನ್ನೆಲ್ಲ ಈ ಚೀಲಕ್ಕೆ ಹಾಕ್ಬಿಟ್ಟು ಎತ್ಕೊಂಡು ಹೋಗೋದು ಪುಡಿ ಮಾಡಕ್ಕೆ. ಹಾಕಿ ಕದ್ರಿ ಬಿಡ್ಬೇಕು. ಮಿಕ್ಸ್ ಮಾಡಿರೋ ಮೆಣಸಿನ್ಕಾಯಿ ಮತ್ತೆ ಧನಿಯಾ ಮತ್ತೆ ಕಾಳುಗಳೆಲ್ಲನೂ ಒಂದು ಬ್ಯಾಗ್ಗೆ ಹಾಕೊಂಡು ಇವಾಗ ಕುಣಿಗಲ್ಗೆ ತಗೊಂಡೋಗ್ಬೇಕು ಮಿಲ್ ಮಾಡ್ಸಕ್ಕೆ. ಬ್ಯಾಲ್ದಣ್ಣು ಇದು. ಕುಣಿಗಲ್ಗೆ ಹೋಗ್ತಾ ಇದೀವಿ ಇವಾಗ ಅಮ್ಮ ನಾನು ಅವ್ವ ಅನ್ನ ಹಾಕಿಸ್ಕೊಂಡು ಪುಡಿ ಮಾಡಿಸ್ಕೊಂಡ್ ಬರಕ್ಕೆ. ಅಲ್ಲಿಗೆ ನಾವು ಸೈಕಲ್ ಅಲ್ಲಿ ಬರ್ತಾ ಇದ್ವಿ, ನೀವು ನಡ್ಕೊಂಡ್ ಬರ್ತಾ ಇದ್ವಿ. ಸ್ಟಾರ್ಟ್ ಮಾಡಿದ್ರೆ ಓಡು ಬೇರೆಯವ್ರಪ್ಪ ನಿಲ್ಸ್ತಾ ಇರೋದು. ಅಲ್ಲಿ ಮಧ್ಯದಲ್ಲಿ ಬ್ಯಾಲ್ದಣ್ಣೆಲ್ಲ ತಿನ್ಕೊಂಡು ತಗೊಂಡು ತಿನ್ಕೊಳ್ಳೋದು, ಕೈ ನೀರು ಬೋಂಡ ತಗೊಳ್ಳೋದು, ತಿನ್ಕೊಂಡು ಹೋಗೋದು. ಹೋಗೋದು. ಇವಾಗ ಕುಣಿಗಲ್ಗೆ ರೀಚ್ ಆದ್ವಿ. ಸೊ ಅಮ್ಮನೂ ಅಜ್ಜಿನೂ ಇಬ್ರು ಎತ್ಕೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ. ಸೊ ಇಟ್ಬಿಟ್ಟು ಹೋಗಿರ್ತೀವಿ ಅಂತ ಹೇಳಿ ಬಂದು ಸ್ವಲ್ಪ ಸಂತೆಗೆ ಹೋಗ್ಬಿಟ್ಟು ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಅಲ್ಲಿ ಬಳೆ ತಗೊಂಡು ಬೇಕ್ರಿಲಿ ತಿಂಡಿ ತಗೊಂಡು ಮತ್ತೆ ಮಿಲ್ ಹತ್ರ ಬಂದ್ವಿ. ಅವರು ಹಾಕಿರ್ಲಿಲ್ಲ, ಇವಾಗ ಕರೆಂಟ್ ಹೋಗಿತ್ತು ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ರು. ಸೊ ಇದು ಬೇರೆಯವ್ರದ್ದು. ಮತ್ತು ನಮ್ಮದು ನೋಡಿ ಇವಾಗ ಅಜ್ಜಿ ತಿರುಗಿಸ್ತಾವ್ರೆ. ಅದನ್ನ ಸ್ವಲ್ಪ ಆರಿಸ್ಬಿಟ್ಟು ಆಮೇಲೆ ತೊಗೊಂಡೋಗ್ಬೇಕು ಮನೆಗೆ. ಮೊದಲು ಈ ಥರ, ಆಮೇಲೆ ಆ ಥರ ಅಂಚು, ಆಮೇಲೆ ಈ ಥರ ಸೀಟು, ಆಮೇಲೆ ಈ ಥರ ಮೋಲ್ಡ್ ಮನೆ. ಏನಂತಾರ ಮಾದ? ಕುಂಬಾರ ಅಂಚು. ಅದು ಆ ಕಡೆದು ಹೆಂಚು, ಬರೀ ಅಂಚಾ. ಮನೆಗೆ ಬಂದು ಸ್ವಲ್ಪ ಹೊತ್ತು ಆರಿಸಿ ಮತ್ತೆ ಅಜ್ಜಿ ಎಲ್ಲ ಜಂಡಿಡ್ದು ಬಕೆಟ್ಗೆ ಹಾಕ್ತಾ ಇದ್ದಾರೆ. ಎಲ್ಲರಿಗೂ ಪ್ಯಾಕ್ ಮಾಡ್ಬೇಕಲ್ಲ ಅದಕ್ಕೆ. ಮೇಲೆ ಆರಾಡಿ ಹಾಗೆ ಹೀಗೆ ಓಲಾಡಿ ಕೆಂಪು ಟೊಪ್ಪಿ ತೋರಾಡಿ ಹೇಳುವ ಎನ್ನ ಎಳ್ಕೊಳ್ಳಿ ಕೊಕ್ಕೊ ಕೊಕ್ಕೊ ಕೂಗೇಳು ಬೆಳ್ಳಂ ಬೆಳಕು ಈಗಾಯ್ತು ಹಳ್ಳಿ ಎಲ್ಲ ಒಂದಾಯ್ತು ಎಳಿ ಏಳಿ ಎದ್ದೇಳಿ ಎಳಿ ಏಳಿ ಎದ್ದೇಳಿ ಹುಂಜ ಹಳ್ಳಿಯ ಗಡಿಯಾರ ಹುಂಜ ಹಳ್ಳಿಯ ಗಡಿಯಾರ. ಸೂಪರ್. ಹಾಯ್ ಹಾಯ್, ಇದನ್ನು ಫುಲ್ ನೋಡಿ, ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ. ಓಕೆ ಓಕೆ, ಬಾಯ್. ಬಾಯ್. ಬೆಳಗ್ಗೆನೆ ಎದ್ದು ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ತಿದ್ಲು ಅಂದ್ರೆ ಇಡೀ ಬಾಗ್ಲು ತುಂಬಾ ನಡಿಯಕ್ಕೆ ಮನ್ಸಾಗ್ತಾ ಇರ್ಲಿಲ್ಲ, ಅಷ್ಟು ಗ್ರ್ಯಾಂಡ್ ಆಗಿ ರಂಗೋಲಿ ಬಿಡಿಸ್ತಾ ಇದ್ಲ. ಯಾರು ಬೆಂಗಳೂರಲ್ಲಿ ಬಂದು ಈ ಅಮ್ಮ ರಂಗಳೆ ಬಾಕಲ್ ತುಂಬಾ ಬಿಟ್ಟಿರೋದ್ ನೋಡು ಅಂದ್ಕೊಂಡು ನಾನ್ ನಮ್ಮ ಅವ್ವನ ಹತ್ರ ಚಿಕ್ಕ ವಯಸ್ಸಿಂದ ಇಲ್ಲೇ ಅವ್ರ ರಂಗೋಲಿ ಬಿಡ್ಸೋದ್ ನೋಡಿನೇ ನಾನ್ ಕಲಿತಾ ಇದ್. ನನಗೆ ಅಷ್ಟು ಇಷ್ಟ, ಎಲ್ಲಾರ ಮನೆಗೂ ಹೋಗಿ ಬಿಡಿಸ್ತಾ ಇದ್ದೆ. ಸ್ಕೂಲಲ್ಲಿ ಕಾಂಪಿಟೇಷನ್ ಎಲ್ಲ ಮಾಡಿದ್ರೆ ಪ್ರೈಸ್. ನಂಗ್ ರಂಗೋಲಿ ಬಿಡ್ಸೋದಂದ್ರೆ ಅಷ್ಟನೇ ಇರ್ತಾ ಇದ್ದಿದ್ದ ಅವಾಗಿಂದಾನೇ ನಾನ್ ಕಲ್ತಿದ್ದೀನಿ ಬಿಡ್ಸೋದಿಕ್ಕೆ. ಏನೇ ಕಲ್ತಿದ್ರು ಅದೆಲ್ಲ ನಮ್ಮ ಹೂವಿನಿಂದ. ಫ್ರೆಂಡ್ಸ್, ಇದು ಸಾವಿಗೆ ಮಾಡ್ತಾ ಇದೀವಿ ಇವತ್ತು. ನೀವು ಬನ್ನಿ ತಿಂದಿ ಸವಿ ರುಚಿ ಅಣ್ಣ. ಸಾವಿಗೆ ಕಾಯಲ್ಲಿ ಮಾಡೋದಿಕ್ಕೆ ನೋಡಿ ಒಬ್ರು ಕಡ್ಲೆ ಕಾಯಿ ತುರಿತೈತೆ, ನಮ್ಮವ್ವ ಬೇಯಿಸ್ತಾ ಐತೆ ಇದನ್ನ. ಸಾವಿಗೆ ಮಾಡ್ತೀವಿ ನಾವು. ಕುಯ್ಕೊಂಬಂದಿ ಕಾಡಲ್ಲಿ ಒದ್ರಿ ಪರ್ಕೆ ಕಟ್ಟಿ 25 ರೂಪಾಯಿ ಹಂಗೆ ಮಾರ್ತೀನಿ. ಅಲ್ಲಿದೆ ನೋಡಿ ಪರ್ಕೆಗಳು ಎಲ್ಲ ಗಂಟು ಕಟ್ಟಿಕ್ಕವ್ರೆ. ಅದು ಅಂಚಿ ಪರ್ಕೆ, ಇದು ಕಡ್ಡಿ ಪರ್ಕೆ. ಹೊಸಳ್ಳಿ ಗ್ರಾಮ ಪಂಚಾಯತ್ ಅಂದ್ರೆ ನಮ್ಮೂರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ರು. 5 ವರ್ಷದಿಂದ ಗೆದ್ದು ಒಟ್ಟಲ್ಲಿ ಅಧ್ಯಕ್ಷರಾಗಿದ್ರು. ಇವಾಗ ರೀಸೆಂಟ್ ಆಗಿ 1 ವಾರ ಮುಂಚೆ ರಿಟೈರ್ ಆಯ್ತು. ಸೊ ಅವರು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ ನಮ್ಮವ್ವಂಗೆ. 5 ವರ್ಷ ಎಲ್ಲ ಒಳ್ಳೆ ಕೆಲಸ ಮಾಡೋರೆ ನಮ್ಮೂರಿಗೆಲ್ಲ ನಮ್ಮವ್ವ ಅಲ್ವೇವಾ. ಮಾಡಿರಕ್ಕೆ ಮತ್ತೆ ಎಲ್ಲ ಮಾಡಿದ್ರು ಮಾಡಿದೀನಿ ಎಲ್ಲ ಜನ ಸಪಾಟ್ ಕೊಟ್ಟಿ ನನ್ನೆಲ್ಲ ಮಾಡ್ಸಿದ್ರು. ಗೆದ್ದೆ 3 ಜನಕ್ಕೆ ಸಹಾಯ ಮಾಡಿದೀನಿ ನಾನು. ಎಲ್ಲ ಮಾಡಿದ್ಕೋಸ್ಕರ ನನ್ಗೆ ಇಂತ ದುಡ್ಡು ಕೊಟ್ಟಿ ಸನ್ಮಾನ ಮಾಡಿದ್ರು. ಫೋನ್ ಇರ್ಲಿಲ್ಲ ಅಂದ್ರೆ ಆ ಫೋಟೋಸ್ ಹಾಕ್ಬೋದಾಗಿತ್ತು. ಸೊ ತುಂಬಾ ಸ್ಟ್ರಾಂಗ್. ನೋಡಿ ಗೈಸ್, ನಾನು ನಮ್ಮಮ್ಮನ ಮನೆಗೆ ಹೋದ್ರೆ ಎಷ್ಟೆಲ್ಲ ತಗೊಂಡ್ ಬರ್ತೀನಿ. ಈಗ ನಮ್ಮಮ್ಮ ಅವ್ರಮ್ಮನ ಮನೆಗೆ ಬಂದಿದ್ದಾರೆ. ನೋಡಿ ಎಷ್ಟು ಬಾಗಿದೆ ತಗೊಂಡ್ ಹೋಗೋಕೆ. ಇದು 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 ಎಲ್ಲಾನು ಕೊಟ್ಟು ಕಳಿಸ್ತಾರೆ. ಕುಣಿಗಲಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ತಮ್ಮ ಸಿಗ್ತಾ ಅವನ ಹತ್ರ ಮಾತಾಡ್ಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ.
ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಗೈಸ್. ಯಾರಿಗೆಲ್ಲ ಇಷ್ಟ ಆಯ್ತು ಈ ವ್ಲಾಗ್ ಎಲ್ಲರೂ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ನಾವ್ ಯಾವ್ದೇ ವಿಡಿಯೋ ಹಾಕಿದ್ರೆ ನಿಮಗೆ ಬರ್ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ನ ಆಲ್ ಅಂತ ಕೊಡಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಎಲ್ರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.